ಯಾರು ಮಾತಾಡಬೇಡಿ. ಬೆಳಗವಾಡಿ ಗ್ರಾಮದ ಶ್ರೀ ಶ್ರೀ ಚೆನ್ನಿಗರಾಯ ಸ್ವಾಮಿಯ ವೈಕುಂಠ ಏಕಾದಶಿ ಪ್ರಯುಕ್ತ ತೂಗುಯಾಲೆಯ ಮೇಲೆ ಸ್ವಾಮಿಯನ್ನು ತೂಗುತ್ತಾ ಅಲಂಕಾರ ಮಾಡಿ ಗ್ರಾಮಸ್ಥರೆಲ್ಲರೂ ಬಹಳ ಭಕ್ತಿಪೂರ್ವಕವಾಗಿ ಈ ಶುಭ ದಿನದಂದು ಆ ಭಗವಂತನನ್ನು ಆರಾಧಿಸಿ ಅನ್ನದಾನವನ್ನು ಮಾಡಿ ತಾಂಬೂಲದಾನವನ್ನು ನೀಡಿ ಹಲವಾರು ವಿಧಿವತ್ತಾಗಿ ಪೂಜೆ ಪುರಸ್ಕಾರ ಯಜ್ಞಗಳನ್ನು ಮಾಡಿ ಈ ದಿವಸ ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಅದನ್ನು ಕುರಿತು ಚೆನ್ನಿಗರಾಯ ಸ್ವಾಮಿಯ ಬಗ್ಗೆ ಊರಿನ ಹಿರಿಯರಾದ ನಮ್ಮ ಬಿ ಕೆ ತಿಮ್ಮಯ್ಯ ಮಾತನಾಡ್ತಾರೆ. ನಮ್ಮ ಬೆಳಗವಾಡಿ ಗ್ರಾಮದ ಚೆನ್ನಿಕೇಶ್ವರ ಸ್ವಾಮಿ ಬಹಳ ಹಿಂದಿನಿಂದಲೂ ಪುರಾತನವಾದದ್ದು. ಎಷ್ಟು ವರ್ಷ ಇರ್ಬೋದು ನಿಮಗೆ? ಸುಮಾರು ಅಂದಾಜು ಒಂದು 800 ವರ್ಷಗಳ ಇತಿಹಾಸ ಇದೆ ಇದಕ್ಕೆ. 800 ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ನಮ್ಮ ಊರು ಪ್ರಾರಂಭ ಆದಾಗಿಂದನೂ ಗ್ರಾಮವನ್ನು ಅತಿ ಅಭಿವೃದ್ಧಿ ಪಡಿಸುತ್ತಾ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಇದು ಯಾವತ್ತೂ ನಿವಾರಿಸುತ್ತಾ ಬಂದಿದೆ. ಕೆಲವರು ಕಷ್ಟಗಳನ್ನು ಕೇಳಿಕೊಂಡಾಗ ಆ ಕಷ್ಟಗಳನ್ನು ನಿವಾರಣೆ ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಬೇಕಾದಷ್ಟು ಭಕ್ತಾದಿಗಳು ನಮ್ಮೂರಲ್ಲಿ ಮತ್ತು ಹಲವು ಊರುಗಳಲ್ಲೂ ಸಹ ಇದ್ದಾರೆ. ಉದಾಹರಣೆಗೆ ಒಂದು ರೈತ ಏನಾದರೂ ಬೆಳೆ ಬೆಳೆದ್ರೆ ಆ ಬೆಳೆಯಿಂದ ಬರ್ತಕ್ಕಂಥ ಲಾಭವನ್ನು ನಮ್ಮ ಚೆನ್ನಿಗರಾಯ ಸ್ವಾಮಿ ಇಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಅಲ್ಪ ಕಾಣಿಕೆಯಾಗಿ ಕೊಟ್ಟು ರೈತನೂ ಸಹ ನಮ್ಮ ಸ್ವಾಮಿಗೆ ಕೃಪೆಗೆ ಪಾತ್ರನಾಗಿದ್ದಾನೆ. ಈ ಸ್ವಾಮಿಯ ಇರಲಿ ಇದರ ವಿಚಾರವಾಗಿ ಅವರ ಒಕ್ಕಲುಗಾಗಿರ್ತಕ್ಕಂಥ ಚಂದ್ರೇಶ್ವರವರು ಗ್ರಹಗಳ ದೋಷವಿದ್ದರೂ ಕೂಡ ಈ ಭಗವಂತ ಎಲ್ಲವನ್ನು ದೂರ ಮಾಡ್ತಾನೆ ಅದರಲ್ಲಿ ಸಂದೇಹವಿಲ್ಲ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಗ್ರಹ ದೋಷವಿದ್ದರೂ ಕೂಡ ದೂರವಾಗುತ್ತೆ ಭಗವಂತನ ಪೂಜೆ ಮಾಡಿದ್ವಿ. ಆದರೆ ತಮ್ಮ ಅನುಭವ ಏನಿಲ್ಲ, ನಮ್ಮ ಸನಿದೇವರ ನಾವು ಯಾವುದೇ ಇದು ಮಾಡಿದ್ವಿ ನಮ್ಗೆ ಯಾವುದೇ ಸುಖ ಶಾಂತಿ ಏನೇ ಬೇಕಾದ್ರೂ ನಮ್ಗೆ ಬೇಡ್ಕೊಂಡಲ್ಲಿ ನಮ್ಮ ಸಕಲ ಗ್ರಹ ಬಲ ನೀನೇ ಸರಸಿ ಜಾಕ್ಷ ಕುಲದೇವರ ಚೆನ್ನಿಗರಾಯ ಸ್ವಾಮಿಯಲ್ಲಿ ನಮಗಂತೂ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯಗಳನ್ನು ಕೊಟ್ಟು ಇಷ್ಟು ದಿನ ನಮ್ಮನ್ನು ಮುಂದುವರ್ಸ್ಕೊಂಡು ಬಂದಿದ್ದಾನೆ. ಹಾಗೂ ನವಗ್ರಹಗಳನ್ನು ನಾವು ಸಂಕಲ್ಪ ಮಾಡಿದ್ದರೆ ನಮಗೆ ಯಾವುದೇ ದೋಷ ಇದ್ದಂಗೆ ನಿವಾರಿಸ್ಕೊಂಡು ಇಲ್ಲಿವರೆಗೂ ನಮ್ಮನ್ನ ಎಲ್ಲ ಊರಿನ ಗ್ರಾಮಸ್ಥರು ನಮ್ಮ ಕುಲ ಬಾಂಧವರನ್ನಾಗಲಿ ಊರಿನ ಗ್ರಾಮಸ್ಥರನ್ನಾಗಲಿ ಎಲ್ಲರನ್ನೂ ಮುಂದುವರ್ಸ್ಕೊಂಡು ಬಂದಿದ್ದಾನೆ. ಎಲ್ಲರನ್ನೂ ತುಂಬ ಶಾಂತಿಯಿಂದ ನೆಮ್ಮದಿಯಿಂದ ಇಡಬೇಕು ಅಂತ ಇನ್ನು ಮುಂದೆನೂ ಎಲ್ಲ ಒಂದಾಗಿದಾಗ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಾವು ಆಶಿಸ್ತೀವಿ. ಮತ್ತು ಇದೇ ರೀತಿ ಇನ್ನು ಮುಂದಕ್ಕೆ ಇದೇ ಕಾರ್ಯನ ಮುಂದುವರ್ಸ್ಕೊ ಹೋಗೋ ಥರ ಎಲ್ಲ ಭಕ್ತಾದಿಗಳಿಗೂ ಮನಸ್ಸು ಕೊಟ್ಟು ಇನ್ನೂ ವರ್ಷ ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋ ರೀತಿ ಮನಸ್ಸು ಕೊಡಲಿ ಅಂತ ಹೇಳಿ ಈ ನಮ್ಮ ಚೆನ್ನಿಗರಾಯ ಸ್ವಾಮಿಯಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ.